ವೀಕ್ಷಕರೇ, ರಾಜಕೀಯ ಯಾವಾಗಲೂ ಬಹಳ ಆಸಕ್ತಿದಾಯಕ. ಪ್ರತಿಯೊಂದು ಚುನಾವಣೆಗಳು ನಡೆದಾಗಲೂ ಕೂಡ ಅದು ಸಾಕಷ್ಟು ವಿಚಾರಗಳನ್ನ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತೀವಲ್ಲ, ಹಾಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇರುತ್ತೆ. ಅದರಿಂದ ಕಲಿಯೋ ಪಾಠ ರಾಜಕೀಯ ಪಕ್ಷಗಳಿಗೆ ಸಾಕಷ್ಟು ಇರುತ್ತೆ. ಈ ಸಾರಿ ದಾವಣಗೆರೆ ದಕ್ಷಿಣ ದಂಗಲ್ ಏನು ನಡೀತಲ್ಲ, ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿದೆ ಅನ್ನುವಂಥದ್ದು. ಕೊನೆಗೆ ಸಮರ್ಥ ಶಾಮನೂರು ಗೆದ್ದರೂ ಕೂಡ ಆ ಅಂತರ ಬಹಳ ಕಡಿಮೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ. ಕೈಪಾಳ್ಯಕ್ಕೆ ಅತ್ಯಂತ ಕಡಿಮೆ ಲೀಡ್ನಲ್ಲಿ ಗೆಲುವು ಕೊಟ್ಟು ಒಂದು ರೀತಿ ಪಾಠ, ಒಂದು ವಾರ್ನಿಂಗ್ ಕೊಟ್ಟಿದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಉಪಕದ್ರದಲ್ಲಿ ಟಿಕೆಟ್ ವಂಚಿತಗೊಂಡ ಮುಸ್ಲಿಂ ಸಮುದಾಯ ಈಗ ಮತ್ತೊಂದು ಡಿಮ್ಯಾಂಡ್ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಆ ಡಿಮ್ಯಾಂಡ್ ಈಡೇರದೇ ಇದ್ರೆ ಮತ್ತೆ ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡಿದಾರಂತೆ. ಏನದು ಡಿಮ್ಯಾಂಡ್, ಏನದು ಸುದ್ದಿ ನೋಡಿ ರಾಜಕೀಯ ಎಳೆ ಎಳೆಯಾಗಿನಲ್ಲಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ದಂಗಲ್ ಕಾಂಗ್ರೆಸ್ ತಕ್ಕ ಪಾಠವನ್ನು ಕಲಿಸಿದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಭುಗಿಲೆದ್ದ ಮುಸ್ಲಿಮರ ಆಕ್ರೋಶದ ಜ್ವಾಲೆಯಲ್ಲಿ ಕೈಪಾಳೆಯ ಬೆಂದು ಹೋಗಿದೆ. ಅಲ್ಪಸಂಖ್ಯಾತರ ಅಸಮಾಧಾನದ ಕಿಚ್ಚು ಕಾಂಗ್ರೆಸ್ ಅಭ್ಯರ್ಥಿಗೆ ಬರಬೇಕಾದಂತಹ ಮತಗಳನ್ನ ಕಸಿದಿದೆ. ಆದರೆ ಈ ಬೇಸರದ ಬೇಗುದಿ ಕೇವಲ ಉಪಕಥನಕ್ಕೆ ಸೀಮಿತವಾಗಿಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಜಿಬಿಎ ಚುನಾವಣೆಗೂ ಕೂಡ ವ್ಯಾಪಿಸಿಬಿಟ್ಟಿದೆ. ಜಿಬಿ ಎಲೆಕ್ಷನ್ಗೂ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೂಗು. ಟಿಕೆಟ್ ನೀಡದಿದ್ರೆ ದಾವಣಗೆರೆ ರೀತಿ ಡ್ಯಾಮೇಜ್ ಭೀತಿ. ಉಪಚುನಾವಣೆ ಕದನದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿಲ್ಲ. ಕುಟುಂಬ ರಾಜಕಾರಣಕ್ಕೆ ಮಣಿ ಹಾಕಿದ ಹೈಕಮಾಂಡ್ ನಾಯಕರು ಕೊನೆಗೆ ಶಾಮನೂರು ಕುಟುಂಬದ ಕೊಡುಗೆ ಟಿಕೆಟ್ ನೀಡಿದರು. ಬಳಿಕ ಸಮರ್ಥ ಶಾಮನೂರು ಕಡಿಮೆ ಅಂತರದಿಂದ ಗೆಲುವನ್ನು ಸಾಧಿಸಿದರು. ನಿಜ ಹೇಳಬೇಕಾದ್ರೆ ಸೋಲಿನಿಂದ ಶಾಮನೂರು ಮೊಮ್ಮಗ ಕೂದಲಳಿಯ ಅಂತರದಲ್ಲಿ ಬಚಾವಾದರು. ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಂತೂ ಟಿಕೆಟ್ ಸಿಗಲಿಲ್ಲ. ಮುಂಬರುವಂತಹ ಚುನಾವಣೆಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಕೂಗು ಕೂಡ ಎದ್ದಿದೆ. ಇವ್ರು ಬಂದ್ಬಿಟ್ಟು ಏನು ಮಾಡಿದ್ರು, ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು ಅಲ್ಲಿ. ಅದರಿಂದ ಇವ್ರಿಗೆ ಗೆಲುವಾಗಿರೋದು. ಅಲ್ಲಿ ಇವ್ರು ಹೋಗ್ಬಿಟ್ಟು ಏನು ಮಾಡಿಬಿಟ್ರು, ಇಷ್ಟು ವರ್ಷ ಶಾಮನೂರು ಜಮೀರ್ ಬರಲಿಲ್ಲ ಅಂದ್ರೆ ಅಲ್ಲಿ ಸೋಲ್ತಿತ್ತ ಕಾಂಗ್ರೆಸ್. ಹಾಗಾದ್ರೆ 100ಕ್ಕೆ 100 ಅವ್ರು ಬರ್ತಿರ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಸೋಲ್ತಿತ್ತು. ಇವ್ರು ಬಂದ್ಬಿಟ್ಟು ನಮ್ಮ ಒಂದು ಇದನ್ನು ಇವರು ಕೆಳಿಸ್ಬಿಟ್ರು. ಇವ್ರು ಹಾಳು ಮಾಡಿದ್ದು. ಇವ್ರು ಹೋಗ್ಬಿಟ್ಟು ಇವತ್ತು ರಿಜ್ವಾನ್ ಅರ್ಷದ್ ಆಗಿರಲಿ, ಸಲೀಂ ಅಹಮದ್ ಆಗಿರಲಿ, ಮಂತ್ರಿ ಮಂಡಲ ಎಲ್ಲ ಹೋಗಿತ್ತಲ್ರಿ ಅಲ್ಲಿಗೆ. ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಒಂದು 2,000ದಿಂದ 3,000 ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಅವರೆಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ರಲ್ಲ. ಇಷ್ಟೆಲ್ಲ ಮಾಡಬೇಕಾಗಿತ್ತ ನೀವು? ಅಕಸ್ಮಾತ್ ನೀವು ನಮಗೆ ಕೊಟ್ಟಿದ್ದೀರಿ, ನಮ್ಮ ಕ್ಯಾಂಡಿಡೇಟ್ ಗೆದ್ದುಬಿಟ್ಟು ಇವತ್ತು ನಮ್ಮ ಗೆಲುವು ಆಗ್ತಿತ್ತು. ಮುಸ್ಲಿಂ ಮತಗಳು ಹೆಚ್ಚಿರುವ ಕಡೆಗೆ ಟಿಕೆಟ್ ನೀಡಿ. ಮುಸ್ಲಿಂ ಮತಗಳು ಹೆಚ್ಚಿರುವ ಕಡೆ ನಮಗೆ ಟಿಕೆಟ್ ನೀಡಬೇಕು ಅಂತ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಆಗ್ರಹಿಸಿದ್ದಾರೆ. ಎಲ್ಲೆಲ್ಲಿ ಮುಸ್ಲಿಂ ಮತಗಳು ಹೆಚ್ಚಿರುತ್ತೆ ಅಲ್ಲೆಲ್ಲ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಒಂದು 8 ವಾರ್ಡ್ಗಳಂತ ಬರ್ತಿತ್ತು. ಇವಾಗ 12 ಆಗ್ತಿದೆ, ಜಾಸ್ತಿ ಆಗಿದೆ. ಎಲ್ಲದರಲ್ಲೂ ನಮ್ಮ ನೀವು ನೋಡಿ, ಎಲ್ಲಿ ಫಸ್ಟ್ ಈಸ್ ದ ವಿನೇಬಿಲಿಟಿ ಫ್ಯಾಕ್ಟರ್ ಅಲ್ವಾ. ಆಯಿತು, ನಮ್ಮ ಸಮುದಾಯ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಜಾಸ್ತಿ ಆಗಬೇಕು. ಇವಾಗ ಒಂದು MLA ಕೆಳಗಡೆ ಎಷ್ಟು ನೀವು ಸೀಟ್ಸ್ ಇರುತ್ತೋ, ಎಷ್ಟು ವಾರ್ಡ್ಗಳಿರುತ್ತೋ ಆ ವಾರ್ಡ್ಗಳಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಜಾಸ್ತಿ ಆಗಲೇಬೇಕು. ಇಷ್ಟು ಅಂತ ನಾವು ಕೇಳ್ತೀವಿ, ಅಷ್ಟು ಅಂತ ಅವ್ರು ಕೊಡಲೇಬೇಕಾಗುತ್ತೆ. ಒಂದು ವೇಳೆ ಕಾಂಗ್ರೆಸ್ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡದಿದ್ರೆ ದಾವಣಗೆರೆ ರೀತಿ ಸಂದೇಶ ನೀಡುವುದಾಗಿಯೂ ಕೂಡ ಅಬ್ದುಲ್ ರಜಾಕ್ ಎಚ್ಚರಿಕೆ ನೀಡಿದ್ದಾರೆ. ಆಗ ಮಾಡಲ್ಲ ಅಂತ ನಾನು ಅನಿಸಿಕೆ. ಯಾಕೆಂತ ಹೇಳಿದ್ರೆ ಮುಸಲ್ಮಾನರು ಇವ್ರನ್ನ ಮೋಸ ಮಾಡಿಲ್ಲ, ಒಂದು ಸಂದೇಶನೂ ಹೋಗಿದೆ. ನೆನೆಷ್ಟೇ ಹೇಳಿದೆ ನಿಮಗೆ ಏನು ಅಂತ ಹೇಳಿದ್ರೆ, ನಾವು ಒಂದು ಮೆಸೇಜನ್ನು ಕಳಿಸೋಕ್ಕೆ ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ಅಷ್ಟೊಂದು ಕಷ್ಟಪಟ್ವಿ. ಅದರಲ್ಲಿ ಒಂದು ಸ್ಪಷ್ಟವಾದ ಮೆಸೇಜು ಕಳಿಸಿದ್ದೀವಿ. ಇವಾಗ GBA ಎಲೆಕ್ಷನ್ಸಲ್ಲೂ ನಮ್ಮ ಸಮುದಾಯಕ್ಕೆ ರೆಪ್ರೆಸೆಂಟೇಷನ್ ಸರಿಯಾಗಿ ಕೊಡಲೇಬೇಕು. ನಿಮ್ಮ ಪಕ್ಷನೇ ಹೇಳುತ್ತಲ್ವಾ, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅಂತ. ಸಮಪಾಲು ದಯವಿಟ್ಟು ಕೊಡ್ರಿ ನಮ್ಮ ಸಮುದಾಯಕ್ಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಮುಸ್ಲಿಂ ಮುಖಂಡರ ಈ ಬೇಡಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಡೇರಿಸುತ್ತಾ GBA ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮಣಿ ಹಾಕುತ್ತಾ ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಿದ್ರೆ ಏನಾಗಬಹುದು, ದಾವಣಗೆರೆ ರೀತಿ ಪಾಠ ಕಲಿಸ್ತಾರಾ ಅಂತ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ರಾಜಕೀಯ ಯಾವಾಗಲೂ ಬಹಳ ಆಸಕ್ತಿದಾಯಕ. ಪ್ರತಿಯೊಂದು ಚುನಾವಣೆಗಳು ನಡೆದಾಗಲೂ ಕೂಡ ಅದು ಸಾಕಷ್ಟು ವಿಚಾರಗಳನ್ನ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತೀವಲ್ಲ, ಹಾಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇರುತ್ತೆ. ಅದರಿಂದ ಕಲಿಯೋ ಪಾಠ ರಾಜಕೀಯ ಪಕ್ಷಗಳಿಗೆ ಸಾಕಷ್ಟು ಇರುತ್ತೆ. ಈ ಸಾರಿ ದಾವಣಗೆರೆ ದಕ್ಷಿಣ ದಂಗಲ್ ಏನು ನಡೀತಲ್ಲ,
ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿದೆ ಅನ್ನುವಂಥದ್ದು. ಕೊನೆಗೆ ಸಮರ್ಥ ಶಾಮನೂರು ಗೆದ್ದರೂ ಕೂಡ ಆ ಅಂತರ ಬಹಳ ಕಡಿಮೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ. ಕೈಪಾಳ್ಯಕ್ಕೆ ಅತ್ಯಂತ ಕಡಿಮೆ ಲೀಡ್ನಲ್ಲಿ ಗೆಲುವು ಕೊಟ್ಟು ಒಂದು ರೀತಿ ಪಾಠ, ಒಂದು ವಾರ್ನಿಂಗ್ ಕೊಟ್ಟಿದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಉಪಕದ್ರದಲ್ಲಿ ಟಿಕೆಟ್ ವಂಚಿತಗೊಂಡ ಮುಸ್ಲಿಂ ಸಮುದಾಯ ಈಗ ಮತ್ತೊಂದು ಡಿಮಾಂಡ್ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಆ ಡಿಮಾಂಡ್ ಈಡೇರದೇ ಇದ್ರೆ ಮತ್ತೆ ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡಿದಾರಂತೆ. ಏನದು ಡಿಮಾಂಡ್, ಏನದು ಸುದ್ದಿ ನೋಡಿ ರಾಜಕೀಯ ಎಳೆ ಎಳೆಯಾಗಿನಲ್ಲಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ದಂಗಲ್ ಕಾಂಗ್ರೆಸ್ ತಕ್ಕ ಪಾಠವನ್ನು ಕಲಿಸಿದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಭುಗಿಲೆದ್ದ ಮುಸ್ಲಿಮರ ಆಕ್ರೋಶದ ಜ್ವಾಲೆಯಲ್ಲಿ ಕೈಪಾಳೆಯ ಬೆಂದು ಹೋಗಿದೆ. ಅಲ್ಪಸಂಖ್ಯಾತರ ಅಸಮಾಧಾನದ ಕಿಚ್ಚು ಕಾಂಗ್ರೆಸ್ ಅಭ್ಯರ್ಥಿಗೆ ಬರಬೇಕಾದಂತಹ ಮತಗಳನ್ನ ಕಸಿದಿದೆ. ಆದರೆ ಈ ಬೇಸರದ ಬೇಗುದಿ ಕೇವಲ ಉಪಕಥನಕ್ಕೆ ಸೀಮಿತವಾಗಿಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಜಿಬಿಎ ಚುನಾವಣೆಗೂ ಕೂಡ ವ್ಯಾಪಿಸಿಬಿಟ್ಟಿದೆ. ಜಿಬಿಎ ಎಲೆಕ್ಷನ್ಗೂ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೂಗು. ಟಿಕೆಟ್ ನೀಡದಿದ್ರೆ ದಾವಣಗೆರೆ ರೀತಿ ಡ್ಯಾಮೇಜ್ ಭೀತಿ. ಉಪಚುನಾವಣೆ ಕದನದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿಲ್ಲ. ಕುಟುಂಬ ರಾಜಕಾರಣಕ್ಕೆ ಮಣಿ ಹಾಕಿದ ಹೈಕಮಾಂಡ್ ನಾಯಕರು ಕೊನೆಗೆ ಶಾಮನೂರು ಕುಟುಂಬದ ಕುಡಿಗೆ ಟಿಕೆಟ್ ನೀಡಿದರು. ಬಳಿಕ ಸಮರ್ಥ ಶಾಮನೂರು ಕಡಿಮೆ ಅಂತರದಿಂದ ಗೆಲುವನ್ನು ಸಾಧಿಸಿದರು. ನಿಜ ಹೇಳಬೇಕಾದ್ರೆ ಸೋಲಿನಿಂದ ಶಾಮನೂರು ಮೊಮ್ಮಗ ಕೂದಲಳಿಯ ಅಂತರದಲ್ಲಿ ಬಚಾವಾದರು. ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಂತೂ ಟಿಕೆಟ್ ಸಿಗಲಿಲ್ಲ. ಮುಂಬರುವಂತಹ ಚುನಾವಣೆಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಕೂಗು ಕೂಡ ಎದ್ದಿದೆ. ಇವ್ರು ಬಂದ್ಬಿಟ್ಟು ಏನು ಮಾಡಿದ್ರು, ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಅಲ್ಲಿ. ಅದರಿಂದ ಇವ್ರಿಗೆ ಗೆಲುವಾಗಿರೋದು. ಅಲ್ಲಿ ಇವ್ರು ಹೋಗ್ಬಿಟ್ಟು ಏನು ಮಾಡಿಬಿಟ್ರು, ಇಷ್ಟು ವರ್ಷ ಶಾಮನೂರು ವೇಳೆ ಜಮೀರ್ ಬರಲಿಲ್ಲ ಅಂದ್ರೆ ಅಲ್ಲಿ ಸೋಲ್ತಿತ್ತ ಕಾಂಗ್ರೆಸ್ ಹಾಗಾದ್ರೆ? 100ಕ್ಕೆ 100 ಅವ್ರು ಬರ್ತಿರ್ಲಿಲ್ಲ ಅಂದರೆ ಕಾಂಗ್ರೆಸ್ ಸೋಲ್ತಿತ್ತು. ಇವ್ರು ಬಂದ್ಬಿಟ್ಟು ನಮ್ಮ ಒಂದು ಇದನ್ನು ಇವರು ಕೆಳಿಸ್ಬಿಟ್ರು. ಇವ್ರು ಹಾಳು ಮಾಡಿದ್ದು. ಇವ್ರು ಹೋಗ್ಬಿಟ್ಟು ಇವತ್ತು ರಿಜ್ವಾನ್ ಅರ್ಷದ್ ಆಗಿರಲಿ, ಸಲೀಂ ಅಹಮದ್ ಆಗಿರಲಿ, ಮಂತ್ರಿ ಮಂಡಲ ಎಲ್ಲ ಹೋಗಿತ್ತಲ್ರಿ ಅಲ್ಲಿಗೆ. ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಒಂದು 2,000ದಿಂದ 3,000 ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಅವರೆಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ರಲ್ಲ. ಇಷ್ಟೆಲ್ಲ ಮಾಡಬೇಕಾಗಿತ್ತ ನೀವು? ಅಕಸ್ಮಾತ್ ನೀವು ನಮಗೆ ಕೊಟ್ಟಿದ್ದೀರಿ, ನಮ್ಮ ಕ್ಯಾಂಡಿಡೇಟ್ ಗೆದ್ದುಬಿಟ್ಟು ಇವತ್ತು ನಮ್ಮ ಗೆಲುವು ಆಗ್ತಿತ್ತು. ಮುಸ್ಲಿಂ ಮತಗಳು ಹೆಚ್ಚಿರುವ ಕಡೆಗೆ ಟಿಕೆಟ್ ನೀಡಿ. ಮುಸ್ಲಿಂ ಮತಗಳು ಹೆಚ್ಚಿರುವ ಕಡೆ ನಮಗೆ ಟಿಕೆಟ್ ನೀಡಬೇಕು ಅಂತ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಆಗ್ರಹಿಸಿದ್ದಾರೆ. ಎಲ್ಲೆಲ್ಲಿ ಮುಸ್ಲಿಂ ಮತಗಳು ಹೆಚ್ಚಿರುತ್ತೆ ಅಲ್ಲೆಲ್ಲ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. 100 ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಒಂದು 8 ವಾರ್ಡ್ಗಳಂತ ಬರ್ತಿತ್ತು. ಇವಾಗ 12 ಆಗ್ತಿದೆ, ಜಾಸ್ತಿ ಆಗಿದೆ. ಎಲ್ಲದರಲ್ಲೂ ನಮ್ಮ ನೀವು ನೋಡಿ, ಎಲ್ಲಿ ಫಸ್ಟ್ ಈಸ್ ದ ವಿನೇಬಿಲಿಟಿ ಫ್ಯಾಕ್ಟರ್ ಅಲ್ವಾ. ಆಯಿತು, ನಮ್ಮ ಸಮುದಾಯ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಜಾಸ್ತಿ ಆಗಬೇಕು. ಇವಾಗ ಒಂದು MLA ಕೆಳಗಡೆ ಎಷ್ಟು ನೀವು ಸೀಟ್ಸ್ ಇರುತ್ತೋ, ಎಷ್ಟು ವಾರ್ಡ್ಗಳಿರುತ್ತೋ ಆ ವಾರ್ಡ್ಗಳಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಜಾಸ್ತಿ ಆಗಲೇಬೇಕು. ಇಷ್ಟು ಅಂತ ನಾವು ಕೇಳ್ತೀವಿ, ಅಷ್ಟು ಅಂತ ಅವ್ರು ಕೊಡಲೇಬೇಕಾಗುತ್ತೆ. ಒಂದು ವೇಳೆ ಕಾಂಗ್ರೆಸ್ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡದಿದ್ರೆ ದಾವಣಗೆರೆ ರೀತಿ ಸಂದೇಶ ನೀಡುವುದಾಗಿಯೂ ಕೂಡ ಅಬ್ದುಲ್ ರಜಾಕ್ ಎಚ್ಚರಿಕೆ ನೀಡಿದ್ದಾರೆ. ಆಗ ಮಾಡಲ್ಲ ಅಂತ ನಾನು ಅನಿಸಿಕೆ. ಯಾಕೆಂತ ಹೇಳಿದ್ರೆ ಮುಸಲ್ಮಾನರು ಇವ್ರನ್ನ ಮೋಸ ಮಾಡಿಲ್ಲ, ಒಂದು ಸಂದೇಶನೂ ಹೋಗಿದೆ. ನೆನೆಷ್ಟೇ ಹೇಳಿದೆ ನಿಮಗೆ ಏನು ಅಂತ ಹೇಳಿದ್ರೆ, ನಾವು ಒಂದು ಮೆಸೇಜನ್ನು ಕಳಿಸೋಕ್ಕೆ ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ಅಷ್ಟೊಂದು ಕಷ್ಟಪಟ್ವಿ. ಅದರಲ್ಲಿ ಒಂದು ಸ್ಪಷ್ಟವಾದ ಮೆಸೇಜು ಕಳಿಸಿದ್ದೀವಿ. ಇವಾಗ GBA ಎಲೆಕ್ಷನ್ಸಲ್ಲೂ ನಮ್ಮ ಸಮುದಾಯಕ್ಕೆ ರೆಪ್ರೆಸೆಂಟೇಷನ್ ಸರಿಯಾಗಿ ಕೊಡಲೇಬೇಕು. ನಿಮ್ಮ ಪಕ್ಷನೇ ಹೇಳುತ್ತಲ್ವಾ, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅಂತ. ಸಮಪಾಲು ದಯವಿಟ್ಟು ಕೊಡ್ರಿ ನಮ್ಮ ಸಮುದಾಯಕ್ಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಮುಸ್ಲಿಂ ಮುಖಂಡರ ಈ ಬೇಡಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಡೇರಿಸುತ್ತಾ GBA ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮಣಿ ಹಾಕುತ್ತಾ ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಿದ್ದರೆ ಏನಾಗಬಹುದು, ದಾವಣಗೆರೆ ರೀತಿ ಪಾಠ ಕಲಿಸ್ತಾರಾ ಅಂತ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.